ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಮುಗಿದ್ರೂ ಕೂಡ ಡಿಸಿಸಿ ಬ್ಯಾಂಕ್ನ ಚುನಾವಣಾ ಪ್ರಭಾವ ರಾಜಕೀಯದ ಮೇಲೆ ಮತ್ತೆ ಕಂಡು ಬರ್ತಾ ಇದೆ. ರಮೇಶ್ ಜಾರಕಿಹೊಳಿ ಲಕ್ಷ್ಮಣ್ ಸವದಿ ಮಧ್ಯದ ಫೈಟು ಮತ್ತಷ್ಟು ತೀವ್ರವಾಗ್ತಾ ಇದೆ. ರಮೇಶ್ ಜಾರಕಿಹೊಳಿಗೆ ಸವದಿ ಈಗ ತಿರುಗೇಟು ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಸಿಕ್ಕಾಪಟ್ಟೆ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಲಕ್ಷ್ಮಣ್ ಸವದಿ ತಿರುಗೇಟು ಕೊಟ್ಟಿದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮುಗ್ಧ ವ್ಯಕ್ತಿಯನ್ನ ನಿಲ್ಲಿಸಿ ನಾಮ ಹಾಕಿಸಿದ್ರು. ನಿಲ್ಲಿಸಿದ್ದೇ ಒಬ್ಬ ಮುಗ್ಧ ವ್ಯಕ್ತಿಯನ್ನ ಪುನಃ ಬಂದು ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ಬೆಂಬಲ ಪಡ್ಕೊಂಡ್ರು. ಅಥಣಿ ತಾಲೂಕಿನ ಜನ ರಮೇಶ್ ಜಾರಕಿಹೊಳಿ ಅವರನ್ನ ತಿರಸ್ಕಾರ ಮಾಡಿದ್ದಾರೆ. ಅದರ ಅರಿವು ಕೂಡ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗಾಗಿಲ್ಲ. ಮಾನ ಮರ್ಯಾದೆ ಗೌರವ ಗೊತ್ತಿದ್ರೆ ನಮ್ಮ ತಾಲೂಕಿಗೆ ಅವರು ಕಾಲಿಡಬಾರ್ದು. ಯಾರು ಜಾಣರಿರ್ತಾರೆ ಅಂಥವರಿಗೆ ಸೂಕ್ಷ್ಮತೆ ಏನಿದೆ ಮಾತಿನದ್ದು ಅದು ಗೊತ್ತಾಗಿರುತ್ತೆ. ಅವನಿಗೆ ತನ್ನ ಗೌರವದ ಬಗ್ಗೆ ಇನ್ನೊಬ್ಬರ ಗೌರವದ ಬಗ್ಗೆ ಗೊತ್ತಿಲ್ಲ. ಸಂಸ್ಕಾರ ಇಲ್ಲದ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾತನಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಅಲ್ಲಿದ್ದಾವು ದಯವಿಟ್ಟು ನಾವು ನೋಡ್ರಿ ಕೊಟ್ಟರಾಗ ಮಾತಾಡ್ಬೋದು. ನಾವು ಕೆಟ್ಟರಲ್ಲ. ನಮ್ಮ ದಯವಿಟ್ಟು ನಮ್ಮಲ್ಲಿ ನಾವು ಹೊರಗಿನ ಅಲ್ಲ, ನನ್ನ ಹಂಚಿಕೆ ಇದೆ ಹೊರಗಿನ ನಾವು ಅದೇ ರಮೇಶ್ ಕತ್ತಿ ಬಂದು ಮನ್ಯಾಗ ಕೂತು ನಡಿತೈತಿ. ಬೇರೆ ಬಂದು ಕೂತ್ಕೊಂಡು ಹೊರಗಿನ ನಾವು ನಾ ರಮೇಶ್ ಜಾಗ ಒಬ್ಬ ಹೊರಗಿನ ಯಾಕಂದ್ರೆ ನನಗೆ ಊಟ ಗೊತ್ತೈತೆ ಅವಾಗ. ಅಲ್ಲಿ ಹೋಗಿದ್ದಾವು ಅಲ್ಲ ಅಲ್ಲಿ ಹೋಗಿದ್ದಾವು ದಯವಿಟ್ಟು ನಾವು ನೋಡ್ರಿ ಕೊಟ್ಟರಾಗ ಮಾತಾಡ್ಬೋದು. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಭ್ಯರ್ಥಿಯನ್ನು ನಿಲ್ಲಿಸಿದರು. ಪಾಪ ಮುಗ್ಧ ವ್ಯಕ್ತಿನ ನಿಲ್ಲಿಸಿ ಅದಕ್ಕೆ ತಿರುಪತಿ ನಾಮ ಹಾಕಿಸಿದರು. ಈ ಪುನಃ ಬಂದು ಕೃಷ್ಣ ಸಕ್ಕರೆ ಕಾರ್ಖಾನೆ ಬಗ್ಗೆ ಚುನಾವಣೆ ಬೆಂಬಲವನ್ನು ಕೊಟ್ಟು ಅಥಣಿ ತಾಲೂಕಿನ ಜನ ರಮೇಶ್ ಜಾರಕಿಹೊಳಿ ಅವರನ್ನು ಬಹುದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ. ಆ ತಿರಸ್ಕಾರದ ಅರಿವು ಅವ್ರಿಗೆ ಇನ್ನೂ ಆಗಿಲ್ಲ. ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಗೊತ್ತಿದ್ದರೆ ನಿಜವಾಗಲೂ ನಮ್ಮ ತಾಲೂಕದೊಳಗೆ ಕಾಲು ಹಾಕಬಾರ್ದು. ಯಾರು ಜಾಣರಿರ್ತಾರೆ, ಯಾರು ಬುದ್ಧಿಜೀವಿಗಳಿರ್ತಾರೋ ಅಂಥವ್ರಿಗೂ ಎಲ್ಲ ಸೂಕ್ಷ್ಮತೆಗಳ ಅರ್ಥ ಆಗುತ್ತೆ. ಅವನಿಗೆ ತನ್ನ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ, ಇನ್ನೊಬ್ಬರ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ. ಗೌರವ ಅಂತಕ್ಕಂಥದ್ದು ಶಬ್ದದ ಅರ್ಥನೇ ಆತನಿಗೆ ಗೊತ್ತಿಲ್ಲ. ಸಂಸ್ಕಾರ ಅಂತಕ್ಕಂಥದ್ದು ಬೇಕಾಗುತ್ತೆ ಮನುಷ್ಯನಿಗೆ. ಅದರಿಂದ ಮೆಂಟಲ್ ಥರ ನಾನು ಮಾತಾಡೋಕ್ಕೆ ಹೋಗಲ್ಲ. ನನಗೂ ಸಾಕಷ್ಟು ಶಬ್ದಕೋಶಗಳು ನನ್ನಲ್ಲಿದ್ದಾವೆ. ಆದರೆ ಅವ್ರ ಥರ ನಾನು ಮಾತಾಡೋಕ್ಕೆ ಹೋದರೆ ಜನ ನನ್ನನ್ನು ಕೂಡ ಮೆಂಟಲ್ ಅಂತ ಕರೀತಾರೆ. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಭ್ಯರ್ಥಿಯನ್ನು ನಿಲ್ಲಿಸಿದರು. ಪಾಪ ಮುಗ್ಧ ವ್ಯಕ್ತಿನ ನಿಲ್ಲಿಸಿ ಅದಕ್ಕೆ ತಿರುಪತಿ ನಾಮ ಹಾಕಿಸಿದರು. ಈ ಪುನಃ ಬಂದು ಕೃಷ್ಣ ಸಕ್ಕರೆ ಕಾರ್ಖಾನೆ ಬಗ್ಗೆ ಚುನಾವಣೆ ಬೆಂಬಲವನ್ನು ಕೊಟ್ಟು